ಸ್ಲಂ ಜನಾಂದೋಲನ ಕರ್ನಾಟಕದ ರಾಜ್ಯ ಮಟ್ಟದ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದರ ಉದ್ದೇಶ ಬಂದು ಇವತ್ತು ಏನು ಹೊಸ ಕಾನೂನನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ, ಹೊಸ ಕ್ರಿಮಿನಲ್ ಪ್ರೊಸೀಜರ್ಗಳನ್ನು ಜಾರಿಗೆ ತಂದಿದೆ. ಇದರ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿ ಇವತ್ತು BNSS ಬಗ್ಗೆ ಮತ್ತು ಕ್ರಿಮಿನಲ್ ಕಾನೂನುಗಳ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು, ಅದರ ಅನುಕೂಲ ಮತ್ತು ಅನಾನುಕೂಲಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ದಿವಸದಲ್ಲಿ ಕರ್ನಾಟಕ ಸರ್ಕಾರ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಕಾನೂನುಗಳನ್ನು ರೂಪಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾನೂನು ಇಲಾಖೆಗೆ ಮತ್ತು ಕಾನೂನು ಸಚಿವರಿಗೆ ಒತ್ತಾಯಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘಟನೆಯಿಂದ ಮಾಡ್ತಾ ಇರ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ಈಗ ಸಂಘಟನಾ ಕಾರ್ಯಕರ್ತರಿಗೆ ಸ್ಲಂ ನೀತಿಗಳ ಮೇಲೆ ಹಾಗೆಯೇ ಈಗ ನಮ್ಮ ಮುಂದಿನ ಈ ನಗರೀಕರಣದ ಸಂದರ್ಭದಲ್ಲಿ ಸ್ಲಂ ಜನರ ಹೋರಾಟದ ಮುಂದಿನ ಹೆಜ್ಜೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ರಾಜ್ಯ ಮಟ್ಟದ ಕಾರ್ಯಾಗಾರ ಇದೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಗಳನ್ನು, ಸಂವಿಧಾನ ಸಾಕ್ಷರತೆಯನ್ನು ಸಹ ಚರ್ಚೆ ಮಾಡ್ತಕ್ಕಂಥದ್ರ ಮುಖಾಂತರವಾಗಿ ಜನಸಾಮಾನ್ಯರಿಗೆ ಸಂವಿಧಾನದ ಸಾಕ್ಷರತೆಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಸಹ ಈ ಕಾರ್ಯಾಗಾರದ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಈ ಕಾರ್ಯಾಗಾರದಲ್ಲಿ ಸುಮಾರು 14 ಜಿಲ್ಲೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಜಿಲ್ಲಾ ಸಂಚಾಲಕರು, ಸಂಘಟನಾ ಸಂಚಾಲಕರು ಭಾಗವಹಿಸಿ ಈ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸ್ತಾ ಇರ್ತಕ್ಕಂಥದ್ದಿದೆ. ನರಸಿಂಹಮೂರ್ತಿ, ಸ್ಟೇಟ್ ಕನ್ವೀನರ್. ಸಂಘಟನೆ ಇದುವರೆಗಾಗಿ ಸುಮಾರು 16 ಜಿಲ್ಲೆಗಳಲ್ಲಿ ಸುಮಾರು 1138 ಸ್ಲಂ ಶಾಖೆಗಳನ್ನು ಹೊಂದಿದೆ. 65,000 ಮೆಂಬರ್ಶಿಪ್ಪನ್ನು ತಗೊಂಡಿದೆ. ಇದರ ಜೊತೆಯಲ್ಲಿ ಈ ಸರ್ಕಾರದಲ್ಲಿ 6ನೇ ವಸತಿ ಗ್ಯಾರಂಟಿಯನ್ನು ಸುಮಾರು 6,000 ಕೋಟಿಯನ್ನು ಸ್ಲಂ ಜನರಿಗೆ ವಸತಿ ಹಕ್ಕನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಇತ್ತೀಚೆಗೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಮತ್ತು ಇಂದಿನ ಸರ್ಕಾರ, BJP ಸರ್ಕಾರ ಏನು ಸುಮಾರು 3,36,000 ಕುಟುಂಬಗಳಿಗೆ ಸ್ಲಂ ಜನರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿತ್ತು, ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಕೆಲಸವನ್ನು ಈಗಿನ ಸಿದ್ದರಾಮಯ್ಯ ಸರ್ಕಾರದಿಂದ ಮಾಡಿಸ್ತಾ ಇದ್ದೀವಿ. ಹಕ್ಕುಪತ್ರ ಜೊತೆಯಲ್ಲಿ ಸೇಲ್ ಡಿಡ್ಡನ್ನು, ಕ್ರಯಪತ್ರವನ್ನು ತಾಳ್ತಕ್ಕಂಥ ಒಂದು ಕೆಲಸವನ್ನು ಸಹ ಈಗ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗೆ ನಿವೇಶನ ರೈತರಿಗೆ ಲ್ಯಾಂಡ್ ಬ್ಯಾಂಕನ್ನು ರಿಸರ್ವ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹ ಈಗ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಸ್ಲಂ ಜನರಿಗೆ ಸಂವಿಧಾನಬದ್ಧವಾಗಿ ಬದುಕ್ತಕ್ಕಂಥ ಬದುಕುವಕ್ಕೂ ಮತ್ತು ಭೂಮಿ ಮತ್ತು ವಸತಿ, ಘನತೆಯುತ ವಸತಿಯನ್ನು ಕೊಡ್ತಕ್ಕಂಥ ಒಂದು ಒತ್ತಡವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರಗಳು ಸ್ಪಂದಿಸ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೆಲಸ ನಡೀತಾ ಇದೆ. ಇಲ್ಲಿ ಭಾಳ ವಿಶೇಷವಾಗಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ನಗರದಲ್ಲಿರ್ತಕ್ಕಂಥ ಸ್ಲಂ ನಿವಾಸಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ವಂಚಿತ ಸಮುದಾಯಗಳು, ನಗರವನ್ನು ಕೆಡ್ತಾ ಇರ್ತಕ್ಕಂಥ ಜನ ಏನಿದ್ದಾರೆ ಅವರಿಗೆ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಬರ್ತಕ್ಕಂಥ ದಿನಗಳಲ್ಲಿ ನಗರೀಕರಣ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಮ್ಮೇಲೆ ಈ ನಗರೀಕರಣದಲ್ಲಿ ತಾರತಮ್ಯಗಳು, ಅಭಿವೃದ್ಧಿ ತಾರತಮ್ಯಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಗರದ ಮೇಲೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಳುವಳಿಯನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ಸಹ ಮುಂದಾಗಬೇಕು. ಅದರ ಮುಖಾಂತರವಾಗಿ ನಾವು ಈ ದೇಶದ ಸಂವಿಧಾನದ ಮೌಲ್ಯವನ್ನು ಎತ್ತಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಮನವಿ ಮಾಡ್ತಾ ಇದ್ದೀನಿ.